ಆಕೆ ನಗರ ದೇವತೆ. ಕಷ್ಟ ಎಂದು ಬೇಡಿ ಬಂದ ಭಕ್ತರ ಪಾಲಿಗೆ ಆಕೆ ಆರಾಧ್ಯ ದೇವತೆ. 2 ವರ್ಷಕ್ಕೊಮ್ಮೆ ಆ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಇಡೀ ನಗರವೇ ಮಧುಬನಗಿತ್ತಿಯಂತೆ ಸಿಂಗಾರಗೊಂಡಿದೆ. ಹಾಗಿದ್ದರೆ ಯಾರು ಆ ನಗರ ದೇವತೆ ಅಂತೀರಾ? ಈ ಸ್ಟೋರಿ ನೋಡಿ. ದುಗ್ಗಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ. ಜಾತ್ರಾ ಮಹೋತ್ಸವಕ್ಕೆ ಮಧುಬನಗಿತ್ತಿಯಂತೆ ಸಿಂಗಾರಗೊಂಡ ಬೆಣ್ಣೆ ನಗರಿ ದಾವಣಗೆರೆ. ಜಾತ್ರಾ ಮಹೋತ್ಸವ ಪ್ರಯುಕ್ತ ಬೃಹತ್ ಪೆಂಡಾಲ್ ನಿರ್ಮಾಣ. ದಾವಣಗೆರೆ ನಗರದ ಅಧಿದೇವತೆ ದುಗ್ಗಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. 2 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ದೇವನಗರಿ ಸಜ್ಜಾಗಿದ್ದು ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ದೇವಿಗೆ ವಿಶೇಷ ಪೂಜೆ, ಉಡಿ ತುಂಬುವ ಕಾರ್ಯ ನಡೆಯಲಿದ್ದು ಬೆಳ್ಳಿಯ ರಥದಲ್ಲಿ ದುಗ್ಗಮ್ಮನ ಮೆರವಣಿಗೆ ನಡೆಯಲಿದ್ದು ರಾತ್ರಿ 11 ಗಂಟೆಯಿಂದ ದುರ್ಗಾಂಬಿಕಾ ದೇವಿಯ ಬಾಗಿಲು ಮುಚ್ಚಲಾಗುತ್ತದೆ. ಫೆಬ್ರವರಿ 25ರಂದು ಬೆಳಗ್ಗೆ ಚರಗ ಚೆಲ್ಲುವ ಕಾರ್ಯಕ್ರಮ ಹಾಗೂ ಇನ್ನಿತರ ಪೂಜಾ ಕೈಕರ್ಯಗಳು ನಡೆದ ಬಳಿಕ ದೇವಸ್ಥಾನದ ಬಾಗಿಲು ತೆಗೆಯಲಿದ್ದು 2 ದಿನ ದೀಡ್ ನಮಸ್ಕಾರ, ಉರುಳು ಸೇವೆ ನಡೆಯಲಿವೆ. ನಾವು ನಮ್ಮ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎವ್ರಿ 2 ಇಯರ್ಸ್ ಒಂದ್ಸತಿ ಈ ಥರ ಜಾತ್ರೆ ನಡೆಯುತ್ತೆ, ನಮ್ಮ ಗ್ರಾಮ ದೇವತೆ ಜಾತ್ರೆ. ಸೊ ಎವ್ರಿ ಟೈಮ್ ಕುರಿ ಕಡಿಯೋದು, ಕೋಣ ಕಡಿಯೋದು ಒಂದು ದಿವಸ ಮಾಡ್ತಾರೆ. ಒಳ್ಳೆ ದರ್ಶನ ಆಯಿತು, ತುಂಬ ಚೆನ್ನಾಗಿ ಅನಿಸ್ತು. ಅಲಂಕಾರ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಈ ಸತಿ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ಫ್ರೂಟ್ಸ್ದಾಗಲಿ ಫ್ಲವರ್ಸ್ದಾಗಿರಲಿ, ಹೂದು ಮತ್ತು ಹಣ್ಣಿಂದ ಅಲಂಕಾರ ಮಾಡಿದ್ದಾರೆ. ಈ ಸತಿ ಒಂಥರ ಡಿಫ್ರೆಂಟಾಗೇ ಮಾಡಿದ್ದಾರೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅನಿಸ್ತು. ಬಂದು ಹಾಸನಾಂಬ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾರಲ್ಲ ಆ ಥರ ಅಲಂಕಾರ ಮಾಡಿದ್ದಾರೆ. ಈ ಸತಿ ಸಿರಿಸಿಗತ್ತೆ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗೋಪುರ ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಸತಿ ತುಂಬಾ ಜೋರಾಗಿ ಮಾಡಿದ್ದಾರೆ. ಈ ಸತಿ ಜಾತ್ರೆ ಆಗಿರೋದು ಎವ್ರಿ 2 ಇಯರ್ಸ್ ಒಂದ್ಸತಿ ಆಗುತ್ತೆ ಈ ಥರ ನಮ್ಮ ದಾವಣಗೆರೆಯಲ್ಲಿ ಜಾತ್ರೆ. ಇಲ್ಲಿ ನಾವು ದುಗ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ದುಗ್ಗಮ್ಮನ ದೇವಸ್ಥಾನ ದರ್ಶನ ತೊಗೊಳಕ್ಕೆ ಬಂದಿದ್ದೀವಿ. ನಾವು ನಮ್ಮ ಸ್ನೇಹಿತೆ ಅವ್ರ ಮಗಳು ಎಲ್ಲ ನಾವು ದರ್ಶನಕ್ಕಂತ ಬಂದು ಹೊರಗಡೆಯಿಂದ ನೋಡಿದಾಗ ಅಲಂಕಾರ ನೋಡಿ ತುಂಬ ಖುಷಿ ಆಯಿತು. ಮಂಟಪ ಆಯಿತು, ಒಳಗಡೆ ಹೋದಾಗ ಅಲಂಕಾರದಲ್ಲಿ ಹೂವಿನ ಅಲಂಕಾರ, ಹಣ್ಣಿಂದು ಅದೆಲ್ಲ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು. ದೇವಿ ದರ್ಶನ ಅಷ್ಟೇ ಚೆನ್ನಾಗಾಯಿತು. ನಾವು ಬೆಳಗಿಂದ ದರ್ಶನ ಕಣ್ತುಂಬ ಚೆನ್ನಾಗಬೇಕು ಅಂದ್ಕೊಂಡು ಬಂದು ಅದೇ ಥರ ದರ್ಶನ ಕೊಟ್ಟಳು ದೇವಿನೂ. ಅದು ತುಂಬ ಸಂತೋಷ ಆಯಿತು. ನಮ್ಮ ಮಕ್ಕಳಾಯಿತು, ನಮ್ಮ ಮನೆಯವರಾಯಿತು, ಎಲ್ಲರೂ ನಾವು ಪ್ರತಿ ವರ್ಷ ಬರ್ತೀವಿ. ತುಂಬ ಚೆನ್ನಾಗುತ್ತೆ. ನಮ್ಮ ಎಲ್ಲ ಸಂಬಂಧಿಕರು ಎಲ್ಲರೂ ನಾಳೆ ಬರ್ತಾಯಿದ್ದಾರೆ. ಎಲ್ಲ ನಾವು ಕುರಿ ಕಡಿತೀವಿ. ಹಬ್ಬ ತುಂಬ ಚೆನ್ನಾಗಿ ಆಚರಿಸ್ತೀವಿ ವಿಜೃಂಭಣೆಯಿಂದ. ಸಂತೋಷ ಆಗುತ್ತೆ. ದಾವಣಗೆರೆಯಲ್ಲಿ ಇರೋಕ್ಕೆ ನಮ್ಗೆ ಖುಷಿ ಪಡ್ತಾಯಿದ್ದೀವಿ. ನಾವು ದೇವಿ ಕೃಪೆ ನಮ್ಮ ಮೇಲಿದೆ. ಮಂಗಳವಾರ ಶುಕ್ರವಾರ ನಾವು ಏನೇ ಅನ್ಕೊತೀವಿ ದೇವರಿಗೆ ಅನ್ಕೊಂಡು ಬಂದಂಗೆಲ್ಲ ನಮ್ಗೆ ಅದು ಆಗ್ತಾನೆ ಇದೆ. ದೇವಿ ಇನ್ನೂ ಚೆನ್ನಾಗಿ ಮಾಡ್ತಾಳೆ. ನಮ್ಮ ಮೊದಲಿಂದನೂ ದುಗ್ಗಮ್ಮನ ದೇವಸ್ಥಾನ ನಡ್ಕೋತೀವಿ, ಕೊನೆಯವರೆಗೂ ಹಂಗೆ ನಡ್ಕೊಳಕ್ಕೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ದೇವ್ರಿಗೆ ಬೇಡ್ಕೊತೀವಿ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದ ಮುಂಭಾಗದ ಭವ್ಯ ಅರಮನೆಯ ಮಹಾಮಂಟಪ ನಿರ್ಮಾಣ ಮಾಡಲಾಗಿದೆ. ಜಾತ್ರೆಯ ಅಂಗವಾಗಿ ದೇವಿಯನ್ನ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ದುಗ್ಗಮ್ಮ ದೇವಿಗೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಅಪಾರ ಭಕ್ತರಿದ್ದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿಶೇಷ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದ್ದು ಇಡೀ ನಗರವೇ ಮಧುಬನಗಿತ್ತಿಯಂತೆ ಸಿಂಗಾರಗೊಂಡಿದ್ದು ಜನರಿಂದ ತುಂಬಿ ತುಳುಕುತ್ತಿದೆ. ಕೋಣನ್ ಸಾರ ಹಾಕಿದ್ರಲ್ಲ, ನಿನ್ನೆ ಇದ್ದಾನೆ ಅಧಿಕೃತವಾಗಿ ಜಾತ್ರೆ ಘೋಷಣೆ ಆದಂಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6:30-7 ಗಂಟೆಯಿಂದ ಸಾರ್ವಜನಿಕರು ದರ್ಶನಕ್ಕೆ ಎಲ್ಲ ಶುರುವಾಗ್ತೈತೆ. ಇವಾಗಲೇ ನೀವು ನೋಡ್ತಿದ್ದೀರಿ, ಎಲ್ಲ ಜನಗಳು ಬರ್ತಿದ್ದಾರೆ. 6:30-7 ಗಂಟೆಯಿಂದನೇ ಜನ ತುಂಬ ರಶ್ ಆಗುತ್ತೆ. ಇವಾಗ ನಿನ್ನಿಂದನೇ ಎಲ್ಲ ಹಬ್ಬ ಸ್ಟಾರ್ಟ್ ಆಗುತ್ತೆ. 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಜಾತ್ರೆ ಸ್ಟಾರ್ಟ್ ಆಗತ್ತೆ ಸರ್. ಮಳೆ ಬೆಳೆ ರೈತರಿಗೆ ಸಮೃದ್ಧಿ ಆಗಲಿ ಅಂತಂದು, ಊರು ಶಾಂತಿ ಇರಲಿ ಅಂತಂದು ಹೇಳಿ ಎಲ್ಲರಿಗೂ ದುಡಿಮೆಯಾಗಿ ಊರು ನಮ್ಮದು ಏನಾಗಿ ನಮ್ಮ ಗ್ರಾಮ ದೇವತೆ ಅಲ್ಲ, ನಮ್ಮ ವೈಯಕ್ತಿಕ ಹರಕೆಗಳು ಸತ್ತಗೂ ಅವ್ರು ಬಂದು ಹರಕೆ ಮಾಡ್ಕೊಂಡು ಹೋಗಿರ್ತಾರೆ. ಹರಕೆ ತೀರಿ ಮೇಲೆ ದಿಂಡು ಉಳ್ಳೋದು, ಮನೆಗೆ ಜಾತ್ರೆ ಕುರಿ ಕೊಯ್ಯೋದು ಎಲ್ಲ ಅವರು ಹಿಂದಿನ ಸಂಪ್ರದಾಯದ ಹಿರಿಯರು ಏನು ಮಾಡಿದಾರೆ ಅವರೆಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ ಸರ್. ನಮ್ಮ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಅಂದ್ರೆ ದೊಡ್ಡ ವಿಶೇಷ. ಕುರಿ ಕಾಳಗದಾಗೆ ಮೊನ್ನೆ ಒಂದು 5 ಗ್ರೂಪ್ ಇದ್ದ ಸೇರಿ ಒಂದು 850-900 ಕುರಿ ಸೇರಿದ್ವು. 900 ಕುರಿ ಸೇರಿದ್ವು. ನಮ್ಮ 2 ಅಲ್ಲಿಗೆ 156 ಕುರಿ ಸೇರಿತ್ತು. ಆಮೇಲೆ 4 ಅಲ್ಲಿಗೆ 80 ಸೇರಿತ್ತು. 6 ಅಲ್ಲಿಗೆ ನಮ್ಮ ಕರ್ನಾಟಕದ ಇತಿಹಾಸದಾಗೆ 150 ಕುರಿ ಎಲ್ಲಿ ಸೇರಿಲ್ಲ. 8 ಅಲ್ಲಿಗೆ ನಮ್ಮ ಇಂಡಿಯಾದೊಳಗೂ ಕಾರು ಲಾರಿ ಬಸ್ಸು ಏನಿಟ್ರು, ಹೆಲಿಕಾಪ್ಟರ್ ಇಟ್ರು
150 ಕುರಿ ದಾಟಕ್ಕಾಗಲ್ಲ ಅಂಥದ್ದು ನಮ್ಮ ದುಗ್ಗಮ್ಮ ಮಾತಾಯಿ ಕುರಿ ಕಾಳಗದಾಗೆ 238 ಕುರಿ ಸೇರಿದ್ದು. ಹಂಗಾಗಿ ನಮ್ಮ ದುಗ್ಗಮ್ಮನ ಜಾತ್ರೆ ಅಂದ್ರೆ ಒಂದು ವಿಶೇಷ. ಅದೇ ರೀತಿ ಜಾತ್ರೆ ಕೋಣಕ್ಕೆ ಹಬ್ಬ ಮುಗಿದಾದ್ಮೇಲೆ ಶುಕ್ರವಾರದಿಂದ ರಾಷ್ಟ್ರ ಮಟ್ಟದ ಕುಸ್ತಿ ಪೈಲ್ವಾನರುಗಳು ಬರ್ತಿದ್ದಾರೆ. ಇರಾನು, ಇರಾಕು, ಮಹಾರಾಷ್ಟ್ರ, ಹರಿಯಾಣ, ಡೆಲ್ಲಿ ಎಲ್ಲ ಕಡೆಯಿಂದನೂ ಪೈಲ್ವಾನರು ಬರ್ತಿದ್ದಾರೆ. ಅದಾದಮೇಲೆ 1ನೇ ತಾರೀಕಿಂದ ಹಿಡಿದು 15ನೇ ತಾರೀಕು ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗೋದು ದೇವಸ್ಥಾನ ಮುಂದೆ. ಪೆಂಡಲಿಂದು ವರ್ಷ ಏನಂದ್ರೆ ಒಂದು ಚೇಂಜ್ ಮಾಡ್ತಾನೆ ಇರ್ತಾರೆ ಸರ್. ಈಗ ಹೂವಿನಲ್ಲ ಈ ಸತಿ ಭಾಳ ನಮ್ಮ ಗೌರವ ಅಧ್ಯಕ್ಷರಿಗೆ ಎಲ್ಲ ಕೋರಿಕೆ ಮೇಲೆ ಹೂವಿಂದು ಭಾಳ ವಿಶೇಷವಾಗಿ ಧರ್ಮಸ್ಥಳ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಾಗೆಲ್ಲ ಯಾವ ಥರ ಮಾಡ್ತಿದ್ರು ವಿಶೇಷ ದಿನಗಳಿಗೆ, ಅದೇ ಥರ ನಮ್ಮ ದುಗ್ಗಮ್ಮನ ದೇವಸ್ಥಾನದಾಗ ಈ ಸತಿ ಭಾಳ ಹಣ್ಣಿಂದು. ಆಮೇಲೆ ಲೈಟಿಂಗ್ಸು ನೋಡಕತ್ತೀರಿ ನೀವು. PB ರೋಡ್ನಾಗೆಲ್ಲ ಲೈಟ್ ಯಾವಾಗೂ ಹಾಕಿರಲಿಲ್ಲ. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂದ ಹಿಡಿದು ಸೀದಾ ಹೊಸ ಬಸ್ ಸ್ಟ್ಯಾಂಡ್ ತನಕನೂ ಲೈಟ್ ಹಾಕ್ಸಿದ್ದಾರೆ. ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಜಾತ್ರೆ ಮಹೋತ್ಸವದಿಂದ ಕೋಟ್ಯಾಂತರ ಜನ ಬರ್ತಾರೆ. ಇವತ್ತು 7 ಗಂಟೆಯಿಂದ ಹಿಡಿದು ಮಂಗಳವಾರ ರಾತ್ರಿವರೆಗೂ ಜನ ಸಾಗರ. ಟಿಕೆಟಿನ ವ್ಯವಸ್ಥೆ ನೋಡಪ್ಪ ಅಂದರೆ ಆಂಜನೇಯ ದೇವಸ್ಥಾನ ಮುಂಭಾಗ ಒಂದು ಫ್ರೀ ಹೋಗೋ ಕ್ಯೂ ಇದೆ, ಸಾರ್ವಜನಿಕ ಹೋಗೋ ಕ್ಯೂ ಇದೆ. ಇನ್ನೊಂದು ಟಿಕೆಟಿನ ವ್ಯವಸ್ಥೆ ಇದೆ. ಆ ಟಿಕೆಟ್ ವ್ಯವಸ್ಥೆಯಲ್ಲಿ ಪಾಸಿನ ವ್ಯವಸ್ಥೆ ಇದೆ. VIP ಬಿಡೋದು ಅದೇ ವ್ಯವಸ್ಥೆ. ಆಂಜನೇಯ ದೇವಸ್ಥಾನ ಮುಂಭಾಗದಲ್ಲಿ ಬಂದರೆ ಟಿಕೆಟಿನ ವ್ಯವಸ್ಥೆ, ಸಾರ್ವಜನಿಕ ವ್ಯವಸ್ಥೆ ಮಾಡಿದ್ದೇವೆ. ಜಾತ್ರೆ ಚೆನ್ನಾಗಾಗಲಿ ಅಂತಂದು ಎಲ್ಲರೂ ಸಾರ್ವಜನಿಕ ಆಶ್ರಮ ಮಾಡಿಸ್ತೇವೆ. ಮಾಲ್ತೇಶ್ ಕರಗೇರ್ ಅಂತ. ಒಟ್ಟಿನಲ್ಲಿ ದುಗ್ಗಮ್ಮ ದೇವಿ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬರುತ್ತಿದ್ದು, ದೇವಿಯ ದರ್ಶನ ಪಡೆದು ಭಕ್ತರು ಪುನೀತರಾಗುತ್ತಿದ್ದು, ಎಲ್ಲೆಲ್ಲೂ ದುಗ್ಗಮ್ಮ ನಿನಾಲಯಕ್ಕೆ ಉದು ಎಂಬ ಘೋಷ ಮೊಳಗುತ್ತಿದೆ.